ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಳೆಯ ಅಬ್ಬರಕ್ಕೆ ಕರಾವಳಿ ತತ್ತರಿಸಿ ಹೋಗಿದೆ. ಹಲವೆಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು, ಕಾರವಾರದಲ್ಲಿ ಗುಡ್ಡ ಕುಸಿತ ಆಗಿದೆ. ಹಲವು ಮನೆಯವರು ಎಲ್ಲ ಕೂಡ ಮನೆಯನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ರಣರಕ್ಕಸ ಮಳೆಗೆ ರಾಜ್ಯದ ಜನ ತತ್ತರ. ರೌದ್ರ ರೂಪ ತಾಳಿರುವ ನದಿ ಜಲಧಾರೆಗಳು. ಮುಂಗಾರು ಶುರುವಾಗೋಕ್ಕೂ ಮುನ್ನವೇ ರಣರಕ್ಕಸ ನೃತ್ಯವನ್ನೇ ಮಾಡಿದ್ದ ವರುಣ ಈಗ ತನ್ನ ಮತ್ತೊಂದು ರೌದ್ರ ಆಟವನ್ನ ಶುರು ಮಾಡಿದ್ದಾನೆ. ಮಳೆ ಮಳೆ ಮಳೆ, ಎಲ್ಲಿ ನೋಡಿದ್ರೂ ಮಳೆ. ಬೆಂಗಳೂರಲ್ಲಿ ವರುಣನ ಅಬ್ಬರ ಕಡಿಮೆ ಇದ್ರೂ ರಾಜ್ಯಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಮಳೆರಾಯ ಶಾಂತನಾಗಿಲ್ಲ. ಕೇರಳ, ಮಹಾರಾಷ್ಟ್ರ ಸೇರಿ ದೇಶಾದ್ಯಂತ ಹಲವೆಡೆ ಧಾರಾಕಾರವಾಗಿಯೇ ಮಳೆ ಸುರಿತಾ ಇದೆ. ಒಂದಷ್ಟು ಕಡೆ ನೆರೆ ಉಂಟಾಗಿದ್ರೆ ಇನ್ನೊಂದಷ್ಟು ಕಡೆ ಗುಡ್ಡ ಕುಸಿತ, ಮನೆಗೋಡೆ ಕುಸಿತ, ಸೇತುವೆ ಮುಳುಗಡೆ, ಮರ ದರಶಾಹಿ, ರಸ್ತೆ ಬಂದ್, ವಿದ್ಯುತ್ ಬಂದ್. ಒಂದ ಎರಡ ಈ ವರುಣರಾಯನ ಕೋಪಕ್ಕೆ ಸಂಭವಿಸಿರುವ ಅನಾಹುತಗಳು ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ನದಿ, ಹಳ್ಳ, ಕೊಳ್ಳಗಳು, ಕೆರೆ, ತೊರೆ, ಜಲಧಾರೆಗಳಂತೂ ಜೀವ ಕಳೆ ತುಂಬಿದೆ. ಕೇರಳದಲ್ಲಿ ರಣಮಳೆ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಇತ ರಾಜ್ಯದಲ್ಲಿ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಮಡಿಕೇರಿಯಿಂದ ಹಿಡಿದು ಶಿವಮೊಗ್ಗ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಸೇರಿ ಬಹುತೇಕ ಜಿಲ್ಲೆಗಳಲ್ಲಿ ಬಿಡುವಿಲ್ಲದೆ ವರ್ಷಧಾರೆಯಾಗ್ತಿದೆ. ಒಂದೆಡೆ ಮಂಡ್ಯ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತಗೊಳಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಳೆರಾಯ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಹೊನ್ನೆತಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗಾರು ಗ್ರಾಮದಲ್ಲಿ ಬಾಬು ಪೂಜಾರಿ ಅನ್ನೋರ ಮನೆ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. 70ಕ್ಕೂ ಹೆಚ್ಚು ಅಡಿಕೆ ಮರಗಳು ಹಾನಿಗೀಡಾಗಿದೆ. ಅದೃಷ್ಟವಶಾತ್ ನೇತ್ರಾವತಿ ಬಾಬು ಪೂಜಾರಿ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಜಿಲ್ಲೆಯ ಹೊಸನಗರದ ಸೋನಲೆ ಗ್ರಾಮದಲ್ಲಿ ಹಳ್ಳ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿಯೂ ಮಳೆಯ ಆರ್ಭಟ ಮುಂದುವರೆದಿದೆ. ಧಾರಾಕಾರ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಮರಗಳು ಧರೆಗೆ ಉರುಳಿದೆ. ಮಳೆಗಾಲ ಇನ್ನು ಆರಂಭವಾಗಿ ಕೆಲ ದಿನಗಳಷ್ಟೇ ಆಗಿರೋದು. ಆಗಲೇ ರಾಜ್ಯದಲ್ಲಿ ಮಳೆಯಿಂದ ಅನಾಹುತಗಳು ಸಂಭವಿಸಿವೆ. ಇನ್ನು ಜುಲೈನಲ್ಲಿ ಮಳೆ ಬಂದ್ರೆ ಯಾವ ಪರಿಸ್ಥಿತಿ ಅನ್ನೋದು ಆತಂಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.